ಇವಳು ಯಾಕಪ್ಪ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾವಳೆ? ಹಲೋ, ಏನು ಮಾಡ್ತಿದ್ದೀಯಾ? ಮಲ್ಕೊಂಡಿದ್ದೀಯಾ? ನಾಚಿಕೆ ಆಗಲ್ವಾ ನಿನಗಿಂತ ಕೆಲಸ ಮಾಡಕ್ಕೆ? ನಾನೇನೇ ಮಾಡಿದೆ? ಅಲ್ಲ, ನಿನ್ ಲವರ್ ಇಲ್ಲಿ ನಿದ್ದೆ ಬರ್ತಿಲ್ಲ ಅಂತ ಒದ್ದಾಡ್ತಾ ಇದ್ರೆ ನೀನಲ್ಲಿ ಆರಾಮಾಗಿ ಗೊರಕೆ ಹಿಡ್ಕೊಂಡು ಮಲ್ಕೊಂಡಿದ್ಯಾ? ಇನ್ನೇನ್ ಮಾಡು ಅಂತೀಯಾ? ಏನಾದ್ರೂ ಮಾತಾಡು. ಏನ್ ಮಾತಾಡ್ಲಿ ಚಿನ್ನ? ಚಿನ್ನದ ಬಗ್ಗೆನೇ ಮಾತಾಡು. ಚಿನ್ನ ಭೂಮಿಲಿ ಸಿಗುತ್ತೆ, ಬಿಟ್ರೆ ಗಿರ್ವಿ ಅಂಗಡಿಲಿ ಸಿಗುತ್ತೆ, ಇಲ್ಲಾಂದ್ರೆ ಚಿನ್ನದ ಅಂಗಡಿಲಿ ಸಿಗುತ್ತೆ, ಇಲ್ಲಾಂದ್ರೆ ಬ್ಯಾಂಕಲ್ಲಿ ಸಿಗುತ್ತೆ. ನಂಗೆ ಗೊತ್ತಾಯ್ತು, ರಾಕಿ ಬಾಯ್ ಹತ್ರನೂ ಸಿಗತ್ತೆ. ಹೆಂಗೆ? ಈ ಪ್ರಪಂಚದಲ್ಲಿರೋ ಚಿನ್ನನೆಲ್ಲ ಅವ್ರ ಹಡಗ್ನಲ್ಲಿ ತಗೊಂಡೋಗಿದಾರಲ್ಲ, ಅದಕ್ಕೆ. ಲೇ, ನಂಗೆ ನಿದ್ದೆ ಬತ್ತೈತೆ, ಬಿಟ್ಬಿಡೆ. ಹೌದಾ? ಯಾವಾಗಲೂ ನನ್ನ ಜೊತೆನೆ ಮಾತಾಡಬೇಕು, ನಂಗೆ ಮಾತ್ರ ಟೈಮ್ ಕೊಡಬೇಕು ಅಂತ ಸ್ಮಾರ್ಟ್ ವಾಚು, ಇಯರ್ ಬಡ್ಸು ಎಲ್ಲ ಕೊಡ್ಸಿದ್ನಲ್ಲ, ಅದನ್ನು ಸುಮ್ಮನೆ ತಂದು ವಾಪಸ್ ಕೊಡು. ಲೇ ಲೇ, ಯಾಕೆ ಇವೆಲ್ಲ ವಾಪಸ್ ಕೇಳ್ತಿದ್ಯಾ? ಹಂಗಾದ್ರೆ ಮುಚ್ಕೊಂಡು ನನಗೆ ನಿದ್ದೆ ಬರೋ ತನಕ ಮಾತಾಡು. ಸರಿ, ಹಂಗಾದ್ರೆ ನಿನ್ನ ಫ್ರೆಂಡ್ ಶಾಂತಿ ನೋಡು, ಆ ಶಾಂತಿ ಹೆಸರು ಎತ್ತಿದ್ರೆ ನಂಗೆ ವಾಂತಿ ಬರುತ್ತೆ. ಬೇರೆ ಯಾರ ಬಗ್ಗೆನಾದ್ರೂ ಮಾತಾಡು. ಸರಿ, ಸುಷ್ಮಾ. ನೋಡು, ಸುಷ್ಮನ್ ಬಗ್ಗೆ ಮಾತಾಡಲೇ ಬೇಡ. ನಂದು ಅವಳದು ಸೋಷಿಯಲ್ ಮೀಡಿಯಾದಲ್ಲಿ ಪಿಕ್ ಹಾಕಿದ್ರೆ ಬರೀ ಅವಳಿಗೇನೆ ಕಮೆಂಟ್ಸ್ ಜಾಸ್ತಿ ಬಂದಿದ್ದು. ಅವಳ ಬಗ್ಗೆ ಬಿಟ್ಟು ಬೇರೆ ಯಾರ ಬಗ್ಗೆನಾದ್ರೂ ಮಾತಾಡ್ಕೊ. ಅದಿರಲಿ, ಅವಳ ನಂಬರ್ ಇದೆಯಾ? ಓ, ಹಾಗಿದ್ರೆ ಇವಾಗಲೇ ಸ್ಕ್ರೀನ್ ರೆಕಾರ್ಡ್ ಮಾಡಿ ಅವಳ ನಂಬರ್ ಡಿಲೀಟ್ ಆಗೋದು ವಿಡಿಯೋ ನನಗೆ ಕಳಿಸ್ಬೇಕು ಅಷ್ಟೇ. ನಿನಗೆ ನನ್ನ ಮೇಲೆ ಜಾಸ್ತಿ ಲವ್ ಇದೆಯಾ ಅಥವಾ ಜಾಸ್ತಿ ಅನುಮಾನ ಇದೆಯಾ? ನಿನ್ನ ಮನ್ಸು ನೋಡಿದ್ರೆ ತುಂಬ ಲವ್ ಮಾಡಬೇಕು ಅನ್ಸುತ್ತೆ. ಅದೇ ನಿನ್ನ ಮುಖ ನೋಡಿದ್ರೆ ಅನುಮಾನನೇ ಬರೋದು. ಸರಿ, ನಾಳೆ ನಾನು ನಿಂಗೊಂದು ಸರ್ಪ್ರೈಸ್ ಕೊಡ್ಲಾ? ಏನು ಸರ್ಪ್ರೈಸ್? ಯಾರಾದರೂ ಹೇಳ್ಬಿಟ್ಟು ಕೊಡ್ತಾರಾ ದಡ್ಡ? ನಾಳೆ ಪಾರ್ಕಿಗೆ ಬಾ, ನಿಂಗೊಂದು ಸರ್ಪ್ರೈಸ್ ಕಾದಿದೆ. ಸರಿ, ಏನಾದರೂ ದೊಡ್ಡ ಗಿಫ್ಟ್ ಕೊಡ್ತಾಳೆ ಅನ್ಸುತ್ತೆ. ನೀನು ನಂಗೊಂದು ಸರ್ಪ್ರೈಸ್ ಕೊಡು. ಸರಿ, ಕೊಡ್ತೀನಿ. ನಿಂಗೆ ಈಸಿ ಆಗಲಿ ಅಂತ ನಾನು ನಿಂಗೊಂದು ಕ್ಲೂ ಕೊಡ್ಲಾ? ನನಗೆ ಗೋಲ್ಡನ್ ರಿಟ್ರೀವರ್ ನಾಯಿ, ಗೋಲ್ಡ್ ರಿಂಗು ಎರಡು ನನಗೆ ಗೊತ್ತಿಲ್ಲದೆ ನಮ್ಮ ಮನೆಗೆ ಬಂದ್ರೇ ದೊಡ್ಡ ಸರ್ಪ್ರೈಸ್ ಆಗೋದು. ಹೌದಾ? ಸರಿ, ನಾಳೆ ನನ್ನ ಸರ್ಪ್ರೈಸ್ಗೋಸ್ಕರ ನೀನು ಕಾಯ್ತಾ ಇರು. ನಾನು ಇವಾಗ ಮಲಗ್ತೀನಿ. ಗುಡ್ ನೈಟ್ ಚಿನ್ನ. ಗೋಲ್ಡನ್ ರಿಟ್ರೀವರು, ಗೋಲ್ಡ್ ರಿಂಗು, ಗೋಲ್ಡ್ ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ವೇನೋ ಇವಳಿಗೆ. ಡೈರೆಕ್ಟಾಗಿ ಕೊಡಿಸು ಅಂತ ಅಂದೆ, ಇಂಡೈರೆಕ್ಟಾಗಿ ಕೊಡಿಸು ಅಂತ ಅವಳೆ. ಏನಪ್ಪ ಮಾಡೋದು? ಅಪ್ಪ, ಹೋಯ್ತಲ್ಲಪ್ಪ ನಮ್ಮನೆ ಮುಳುಗೋಯ್ತು. ನಾನೇನು ಬೆಂಗಳೂರಿಗೆ ಇದ್ಕೊಂಡು ಏನು ಇಲ್ಲಿ ಸಂಪಾದನೆ ಮಾಡೋಣ ಅಂತ ಬಂದರೆ ಹಿಂಗಾಗೋಯ್ತಲ್ಲಪ್ಪ. ಅಯ್ಯೋ, ಡಾಕ್ಟರ್ ಪೇಳೆ ಅಂದ್ಬಿಟ್ಟು ಹಳ್ಳಿ ಕಡೆ ಹೋಗ್ಬೇಕಂತದ ಅಷ್ಟೇ ನನ್ನ ಬಾಳು. ಪುನಃ ಹಳ್ಳಿಗ ನಾನು ಬರಲ್ಲಪ್ಪ ಈ ಎಮ್ಮೆ ಮೇಯ್ಸಕ್ಕೆ. ಏನಾಯ್ತು? ನಿನ್ನೆ 20,000, ಮೊನ್ನೆ 10,000, ಆಚೆ ಮೊನ್ನೆ 500, 200 ಹಿಂಗೆ ಕಟ್ಟಾಗ್ತದೆ. ಬಾರಮ್ಮಗ ಬ್ಯಾಂಕ್ ಹತ್ರಕ್ಕೆ ಹೋಗಿ ವಿಚಾರಿಸ್ಕೊಂಬರೋಣ. ಅಯ್ಯೋ, ಇಷ್ಟೇನಾ? ನಾನು ಬೇರೆ ಏನೋ ಅಂದ್ಕೊಂಡೆ ರೀ. ನಾಷ್ಟಕ್ಕೆ ಏನು ಮಾಡಲಿ? ನಿಮ್ಮ ಅಮ್ಮನ ಕೋಣೆ ಮಾಡು. ಕಣ್ಣು ಮುಂದೆ ನೆಲಸಿನ ಗಂಡ್ಲ ಹೊರ್ತ್ಕೊಂಡು ಹೋದಂಗೆ ಓದ್ತಾನೆ ಇರಬಾರ ದುಡ್ಡೆಲ್ಲನು. ನಾಷ್ಟ ಅಂತೆ ನಾಷ್ಟ. ಮಗ ಬರಲ್ಲ, ಬ್ಯಾಂಕ್ ಹತ್ರಕ್ಕೆ ಹೋಗಿ ವಿಚಾರಿಸ್ಕೊಂಬರ. ಬಾರಲ್ಲ ಅಪ್ಪ, ಅಷ್ಟಕ್ಕೆಲ್ಲ ಬ್ಯಾಂಕ್ ಹತ್ರ ಯಾಕಪ್ಪ ಹೋಯ್ತೀಯಾ? ಕೊಡು, ನಾನು ಚೆಕ್ ಮಾಡ್ತೀನಿ. ಯಾಕೆ ತೆಗ್ದಿದ್ಯಾ ಅಂತ ಹೇಳು. ಜಾಡ್ ಸೊದ್ದೆ ಅಂದರೆ ಗೋಡೆ ಮೇಲೆ ನೇತಾಡ್ತದಲ್ಲ, ಅಲ್ಲಿ ಹಂಗಾಗ್ಬಿಡ್ಬೇಕು. ಲೋ, ಅದೇನು ಅಂತ ಹೇಳ್ಬಿಡು, ಇಲ್ಲ ಅಂದರೆ ನಿಮ್ಮ ಅಪ್ಪಂದು ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಯಾವ್ದಮ್ಮ ಅದು ಇನ್ನೊಂದು ಮುಖ? ಅವ್ರಿಗೆ ಜಾಸ್ತಿ ಕೋಪ ಬಂದರೆ ಮೂಲೆ ಕುತ್ಕೊಂಡು ಹೆಗ್ಗಸತ್ರ ಗೊಳೋ ತತ್ಬಿಡ್ತಾರೆ. ಎಲ್ಲ ಇವಾಗ ಯಾಕೆ ಹೇಳ್ತೀವಿ ಬಿಡ. ಅಪ್ಪ, ಏನಿಲ್ಲಪ್ಪ, ಬ್ಯಾಂಕ್ ಅವರೇ ನಿನ್ನ ಹತ್ರ 25% ಬಡ್ಡಿಗೆ ಕಾಸು ತಗೊಂಡವ್ರೆ. ತಿಂಗಳು 15,000 ಅಕೌಂಟ್ಗೆ ಹಾಕ್ತಾರಂತೆ. ನನ್ನ ಹತ್ರನೇ ದುಡ್ಡು ತಗೋಣ ಅಂತ ದುರಿದ್ರ ಬ್ಯಾಂಕಲ್ಲಿ ನಾನು ಅಕೌಂಟ್ ಮಾಡಿದ್ದೀನ. ಹಂಗಾರೆ 20,000 ರೂಪಾಯಿ 10,000 ರೂಪಾಯಿ ಯಾಕೆ ಕಟ್ ಮಾಡ್ಕೊಬೇಕು? 2 ಲಕ್ಷ 3 ಲಕ್ಷ ಕಟ್ ಮಾಡ್ಕೊಳ್ಳಿ ಬಿಡು, ಬಡ್ಡಿ ಜಾಸ್ತಿ ಬರ್ತದಲ್ವೇನೆ. ಅಯ್ಯೋ, ಈ ಮಾತು ನಂಗೆ ಹೇಳೋದ್ರ ಬದಲು ಬ್ಯಾಂಕಲ್ಲಿ ಹೋಗಿ ಹೇಳಿ. ತಿಂಡಿ ಏನು ಮಾಡಲಿ? ತಿಂಡಿ ತಿಂಡಿ ತಿಂಡಿ
ಏ ಮಗ, ಆ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಅವ್ರ ಕೈಯೋ ಕಾಲ ಹಿಡಿದ್ಬಿಟ್ಟು ದುಡ್ಡು ಜಾಸ್ತಿ ಕಟ್ ಮಾಡ್ಕೊಳ್ಳಿ, ಬಡ್ಡಿ ಜಾಸ್ತಿ ಬರಂಗ್ ಮಾಡಿ ಅಂತ ಹೇಳ್ಬಿಟ್ಟು ಬಂದ್ಬಿಡ ಪಾರಲ್ಲ. ಅಪ್ಪ ಅದು ಬ್ಯಾಂಕ್ ಹತ್ರ ಯಾಕಪ್ಪ ಹೋಯ್ತೀಯಾ? ನಾನೇ ಹೇಳ್ತೀನಿ, ರಾತ್ರಿ ಕಟ್ ಮಾಡ್ತಾರೆ ಬಿಡು. ಮಗ ಕಟ್ ಮಾಡಿಸ್ತಾನಂತಲ್ಲ, ಇವಾಗಾರ ಹೇಳಿ ತಿಂಡಿ ಏನು ಮಾಡಲಿ? ಏ ಬಡ್ಡಿ ಜಾಸ್ತಿ ಬರ್ತದೆ, ಹಬ್ಬದೂಟನೇ ಮಾಡುವಾಗೆ. ಅಯ್ಯೋ ಮಾರಿ ಹಬ್ಬದ ಅಡುಗೆ ಮಾಡ್ಲಾ? ಅಪ್ಪ ಅಮ್ಮ, ಮುಂದಿನ ಜನ್ಮ ಅಂತ ಒಂದಿದ್ರೆ ನಿಮ್ ತರನೇ ತಂದೆ ತಾಯಿಯಾಗಿ ಸಿಕ್ಲಿ ದೇವ್ರೆ. ಲಾಸ್ಟ್ ಟೈಮೇ ಸ್ಮಾರ್ಟ್ ವಾಚು, ಇಯರ್ ಬಡ್ಸು ಎಲ್ಲ ಕೊಡ್ಸವಳೆ ಅಂದ್ರೆ ಈ ಸಲ ಮಿನಿಮಮ್ 1 ಲಕ್ಷ ರೂಪಾಯಿ ಐಟಮ್ ಆದ್ರೂ ತಂದೆ ತತ್ತಾಳೆ. ಆದ್ರೂ ನಾನ್ ಬೇರೆ 20,000 ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಲ್ಲ, ಇರ್ಲಿ 1 ಲಕ್ಷ ರೂಪಾಯಿ ಬರುತ್ತಲ್ಲ, ಹೇಗೆ ರಿಕವರಿ ಮಾಡ್ಕೊಳ್ಳೋದೆ. ನಾನು ಏನ್ ತಂದಿರ್ಬೋದು ಅಂತ ಯೋಚನೆ ಮಾಡ್ತಿದ್ಯಾ ತಾನೇ? ಆಹಾ, ನನಗೆ ನೀನ್ ಸಿಕ್ಕಿರೋದೇ ದೊಡ್ಡ ಗಿಫ್ಟು. ನೀನ್ ನನ್ನ ಲೈಫಿಗೆ ಬಂದಿರೋದೇ ನನ್ನ ಸರ್ಪ್ರೈಸು. ಅಂಥದ್ರಲ್ಲಿ ಈ ಬ್ಯಾಗಲ್ಲಿ ತಂದಿರೋ ಕಾಸ್ಟ್ಲಿ ಗಿಫ್ಟ್ಗಳ ಬಗ್ಗೆ ಎಲ್ಲ ಚಿಂತೆ ಮಾಡ್ತೀನ ಹೇಳು? ಅಯ್ಯೋ, ಅಂಥದ್ದು ಏನು ಕಾಸ್ಟ್ಲಿ ಗಿಫ್ಟ್ ತಂದಿಲ್ಲ ಚಿನ್ನ. ನಮ್ಮಿಬ್ಬರಿಗೆ ಅಂತ ಮೊಬೈಲ್ ಬ್ಯಾಕ್ ಕವರ್ ತಂದಿದ್ದೀನಿ. ನೋಡು, ಸೇವ್ ಇದೆ ಅಲ್ವಾ? ನಿನಗೆ ಮಾತ್ರ ಗೋಲ್ಡನ್ ರಿಟ್ರೀವರ್ ನಾಯಿ, ಗೋಲ್ಡನ್ ರಿಂಗು. ನನಗೆ ನನ್ನ ಬ್ಯಾಗ್ ಕೊಡ್ಸೋಕ್ಕೆ ಮೊಬೈಲ್ ಬ್ಯಾಗ್ ಕವರಾ? ಏನು ಯೋಚನೆ ಮಾಡ್ತಿದ್ಯಾ ಚಿನ್ನ? ಏನಿಲ್ಲ ಚಿನ್ನ, ರಾತ್ರಿ ನನಗೊಂದು ಕನಸು ಬಿದ್ದಿತ್ತಾ, ಅದು ನನ್ಸಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ ಅಂತ ಯೋಚನೆ ಮಾಡ್ತಿದ್ದೆ. ಕನ್ಸ ಏನು? ಅದು ನಾನು ನಿನಗೋಸ್ಕರ ಒಂದು ಸಣ್ಣ ಬಿಸ್ನೆಸ್ ಮಾಡಿ ಡೇ ಬೈ ಡೇ, ದಿನದಿಂದ ದಿನಕ್ಕೆ ಆ ಸ್ಟೆಪ್ ಬೈ ಸ್ಟೆಪ್ಪು, ಮೆಟ್ಲು ಮೇಲ್ ಮೆಟ್ಲು ಕಾಲ್ಗಿಲ್ ತಗೊಂಡು ನೋಡ್ಬಿಡ್ತೀನಿ. ಸೀದಾ ವಿಷಯಕ್ಕೆ ಬಾ ಇವಾಗ. ಅಂತ ಬಿಸ್ನೆಸ್ ಮಾಡಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದೆ ಗೊತ್ತಾ? ಕನ್ಸಲ್ವಾ ಬಿಡು, ನನ್ಸಾದ್ರೆ ನೀನ್ ನನ್ನೆಲ್ಲಿ ಮದ್ವೆ ಆಗ್ಬೇಕು? ಶಿವನಿಮ್ಮ, ನಾನು ಬಿಸ್ನೆಸ್ ಮಾಡಿದ್ದೆ ನಿನ್ನ ಹೆಸರಲ್ಲಿ. ನೀನೊಂಥರ ಲಕ್ಕಿ ವುಮೆನ್ನು. ಹೌದಾ? ಬೆಂಗಳೂರು ತುಂಬ ಯಾವ ಕಡೆ ತಿರುಗಿ ನೋಡಿದ್ರು ಸ್ವಾತಿ ರೆಸ್ಟೋರೆಂಟು, ಸ್ವಾತಿ ಹೋಟ್ಲು, ಸ್ವಾತಿ ಬಾರು, ಸ್ವಾತಿ ಸ್ಕೂಲು, ಸ್ವಾತಿ ಕಾಲೇಜು, ಸ್ವಾತಿ ಅಪಾರ್ಟ್ಮೆಂಟು, ಸ್ವಾತಿ ಪಬ್ಬು, ಸ್ವಾತಿ 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 1 ಲಕ್ಷ ಕಾಸು ಕೊಡು ಸ್ವಾತಿ, ಬಿಸ್ನೆಸ್ ಮಾಡ್ತೀನಿ. ಅಷ್ಟೆಲ್ಲ ನನ್ನ ಹತ್ರ ಇಲ್ಲಪ್ಪ. ನಂಗೂ ಬೇಡ ನಿಂಗೂ ಬೇಡ, 75,000 ಕೊಡು. ಕೊಡಲ್ಲ ಅಂತ ಮಾತ್ರ ಹೇಳ್ಬೇಡ. ನಾಳೆಯಿಂದ ಬೆಂಗಳೂರು ತುಂಬ ಸ್ವಾತಿ ರೋಡು, ಸ್ವಾತಿ ಬೋರ್ಡು, ಸ್ವಾತಿ ಬ್ಯಾಂಕು, ಸ್ವಾತಿ ಪೆಟ್ರೋಲ್ ಬಂಕು, ಅಷ್ಟೇ ಯಾಕೆ ಸ್ವಾತಿ ಶೌಚಾಲಯ. ಸಾಕು, ಫೋನ್ ಪೇ ಮಾಡಿದ್ರೆ ಆಗತ್ತಾ? ನನ್ನ ಹತ್ರನೇ 20,000 ಖರ್ಚು ಮಾಡಿಸ್ದೆ ಅಲ್ವಾ? ಹೆಂಗೆ ನಿನ್ನ ಹತ್ರನೇ 50,000 ರೂಪಾಯಿ ಎಕ್ಸ್ಟ್ರಾ ಪೀಕ್ಸಿದ್ದು. ಅವನು ಹೇಳೋದೊಂದು ಮಾಡೋದೊಂದು. ಏಯ್ ಇದು ನೀ ಮಾಡೋ ಸರಿಯೇನಾ? ನಿನಗೆ ಹೇಳ್ತಾ ಇರೋದು, ನೀವು ಮಾಡಿರೋ ಸರಿನೇ. ಮಗ, ಈ ಹುಡುಗಿರು ನಮ್ಮ ಹುಡುಗರ ಹತ್ರ ಜಾಸ್ತಿ ಖರ್ಚು ಮಾಡಿಸಿ ಅವ್ರು ಮಾತ್ರ ಏನೂ ಖರ್ಚು ಮಾಡಿದೆ ಕೊನೆಯಲ್ಲಿ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ರೆಗ್ಯುಲರ್ ಕಾಮನ್ ಡೈಲಾಗ್ ಹೊಡೆದು ಬೇರೆ ಹುಡುಗನ್ ಕಟ್ಕೊಂಡು ನಾವು ಕೊಡ್ಸಿರೋ ಬಟ್ಟೆ, ನಾವು ಕೊಡ್ಸಿರೋ ಗಿಫ್ಟು, ನಾವು ಕೊಡ್ಸಿರೋ ರಿಂಗ್ ಹಾಕೊಂಡು ರೀಲ್ಸ್ ಮಾಡೋದನ್ನ ಬಾರಲ್ಲಿ ಕುತ್ಕೊಂಡು ಗೊಳೋ 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 ಅಂತ ಕಣ್ಣೀರು ಹಾಕೊಂಡು ನೋಡ್ತಾ ಇರ್ತಾರಲ್ಲ, ಅಂಥವ್ರನ್ನೋ ಕೇಳು ನಾನು ಮಾಡಿದ್ದೆ ಸರಿ ಅಂತಾರೆ. ಅಲ್ಲಿಗಂಟು ಹೋಗೋಕ್ಕಾಗಲ್ಲ ಈಗ. ಸರಿ ಬಿಡಪ್ಪ, ಆಯಿತು. ಏನು ಹಿಂಗೆ ಮಾತು ಕೊಡೋಕ್ಕಾಯ್ತದ ಅಲ್ಲಿ? ಸರಿ, ಮನೆ ಬತ್ತು, ನಾನು ಬರ್ತೀನಿ. ಲೇ ಎಲ್ಲೋಟು ಬಾರೋ, ಮನೆ ಹತ್ರ ಹೋಗೋಣ. ನಮ್ಮಪ್ಪ ನಿನ್ನನ್ನು ಕೇಳ್ತಾ ಇದ್ರು. ಪರವಾಗಿಲ್ಲ, ನಾನು ನೋಡ್ತೀನಿ, ನೆಕ್ಸ್ಟ್ ಟೈಮ್ ಬರ್ತೀನಿ. ಲೇ ಅಯ್ಯೋ, ನೀನು ಬರಲಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಪಾಪ. ಆ ಹುಡುಗ ಎಲ್ಲಿ ಮನೆ ಹತ್ರ ಬರಲಿಲ್ಲ ಅಂತ ಕೇಳ್ತಿದ್ರು. ಬಾರೋ, ಅವರು ಖುಷಿ ಆಯ್ತಾರೆ, ಒಂದೇ ಒಂದ್ಸಲಿ ನೋಡ್ಕೊಂಬರೋಣ. ನನ್ನ ಬಗ್ಗೆ ನಿಮ್ಮಪ್ಪ ಕೇಳಿದ್ರೆ ಕಣೋ, ಏನಂದ್ರೆ ಅದು ನನಗೆ ಒಂಥರ ಖುಷಿ ಆಯ್ತದೆ. ನಮ್ಮಪ್ಪ ದೇವ್ರಂತ. ಅಂಕಲ್ ನಮಸ್ಕಾರ. ಕುಕ್ಕುರ್ಬಡಿ ಏನು ರಿಯಾಕ್ಷನ್? ಅಂಕಲ್ ಆಂಟಿ ಕೂತ್ಕೋಬೇಡ ಅಲ್ಲಿ. ಅದನ್ನ ದೊಡ್ಡವ್ರು ಕೂತ್ಕೊಳ್ಳೋಕ್ಕೆ ತಂದಿಟ್ಟಿರೋದು, ನೀನು ಕೂತ್ಕೊಳ್ಳೋಕ್ಕಲ್ಲ. ನಿನಗೆ ಬೇರೆ ತರ್ತೀನಿ. ಬೇರೆ ತಂದ್ಕೊಡ್ತಾರಂತೀರೋ. ಬಾಬರಿ ತಂದೇನೆ ತರ್ತೀನಿ ರೀ, ಹುಡುಕ್ಬಾರ್ದಾ? ತರ್ತಾ ಇದೀನಿ. ತಂದಲ್ಲಿ ಬಿಗ್ಸಾಕ್ ಕುಕ್ಕುರ್ಸ್ತಾನೆ. ತಗ. ಮನೆ ಕಟ್ಸ್ಬಿಟ್ಟು ಬಟ್ಟೆ ಇಡ್ಸ್ಬಿಟ್ಟಲ್ಲ. ಏಯ್ ಉಲ್ಟಾ ಕಂಗ್ ಕುಕ್ಕುರ್ಸ. ಎಷ್ಟು ವರ್ಷದಿಂದ ಫ್ರೆಂಡ್ಶಿಪ್ ಅಪ್ಪ ನಿಮ್ಮಿಬ್ಬರದು? ಕಾಲೇಜಿಂದ. ಕೇಳಿಸ್ಕೊಂಡ್ರೇನ್ರಿ, ನನ್ನ ಮಗ ಸ್ಕೂಲ್ಗೆ ಹೋಗುವಾಗ ಏನಾಗ್ತೀಯಪ್ಪ ಕಂದ ಅಂತ ಕೇಳಿದ್ರೆ, ಅಮ್ಮ ನಾನು ಇಂಜಿನಿಯರ್ ಆಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾನು ಪೈಲಟ್ ಆಗ್ತೀನಿ ಅಂತಿದ್ದ. ಈ ಹಾಳಾದವನ ಜೊತೆ ಸೇರಿಕೊಂಡು ಇವಾಗ ರ್ಯಾಮ್ಲಿಂಗ್ ಅಂತೆ, ಏನೋ ಇನ್ನೇನದು ಬೆಟ್ಟಿಂಗು ವೀಲಿಂಗ್ ಅಂತೆ, ಬೆಡ್ಡಿಂಗ್ ಅಂತೆ ಎಲ್ಲ ಕಲ್ತ್ಕೊಂಡು ಹಾಳಾಗೋಗ್ಬಿಟ್ರೆ ಹಾಳಾದವನಿಂದ. ಏಯ್, ನನ್ನ ಮಗ ಇಂಜಿನಿಯರಿಂಗ್ ಓದಿ ರಾಕೆಟ್ ಬಿಡ್ಬೇಕಾಗಿದ್ದು ನಾ ಮನೆಗೆ ರೈಲ್ ಬಿಡಂಗ್ ಮಾಡ್ಬಿಟ್ಟಲ್ಲ.
ಕರೆಕ್ಟಾಗಿ ಹೇಳಿದೆ ಅಪ್ಪ. ನನ್ನ ಮಗ ನನ್ನ ಮುಂದೆನೆ ಮಾತಾಡಕ್ಕೆ ಎದಕಂತಿದ್ದವನು ಇವತ್ತು ವಯಸ್ಸಿ ಬಂದಿದ್ದೀನಿ ಮದುವೆ ಮಾಡಪ್ಪ ಅಂತಾನೆ. ಈ ಮಾತುಗಳೆಲ್ಲ ಅವನ್ಗೆಲ್ರಿ ಬರ್ತಿತ್ತು. ನನ್ನ ಮಗನ್ಗೆ ಈ ಅಪ್ಪ ಪೋಲಿ ಜೊತೆ ಸೇರ್ಕೊಂಡು ನನ್ ಮಗ ಪೋಲಿ ಆಗ್ಬಿಟ್ಟವನೇ. ಏನ್ ಕರೆಕ್ಟಾಗಿ ಹೇಳ್ದಮ್ಮ. ಮಗ ನಾನು ಬರ್ತೀನಿ. ಏಯ್ ನೀನ್ ಗುಟ್ಟವನೇನ ಮಗ ಅಂತ ಕರೀತ್ಯ? ಸಾರ್ ಅಂತ ಕರಿ. ಪ್ರಕಾಶ್ ಸರ್ ಬರ್ತೀನಿ ಸರ್. ಒಳ್ಳೆ ಮರ್ಯಾದೆ ಕೊಟ್ಟೆ. ಲೋ ತಿಂಡಿ ತಿನ್ಕೊಂಡೋಗಪ್ಪ. ಏಯ್ ನಿಮ್ಮ ಅಮ್ಮನ ಪ್ರೀತಿಗೆ ಕರ್ಗೋಗ್ಬಿಟ್ಟೆ ಕಣಪ್ಪ. ಬೇಡ ಕಣೋ. ಏಯ್ ಕುಕ್ಕರ್ಸ್ಕೊಂಡು ತಿಂಡಿ ಮಾಡ್ಕೊಂಡೋಗ. ಯಾರಿಗೂ ಬಂತ ಹೋಗು ಬಸವನ ಮೈ ಮೇಲೆ ಹೇಳ್ಕೊಂಡಾಯ್ತು. ಏಯ್ ನಮ್ಮ ಮನೆ ಹತ್ರ ಯಾವುದೇ ಬಿಕಾರಿ ಬಂದ್ರು ಅನ್ನ ಹಾಕ ಅಂತ ಜಮೀನ್ದಾರ ವಂಶ ನಮ್ದು. ಬೇಕಾದ್ರೆ ನನ್ನ ಮಗನ್ ಕೇಳು. ಹ್ಞೂಕಲ್ಲ ತಾಯ್ತಾವೆ ತಂದೇನೆ. ಅಯ್ಯೋ ಇರ್ರಿ, ಬಿಸಿ ಮಾಡಬಾರ್ದಾ? ಪರವಾಗಿಲ್ಲ, ಚೆನ್ನಾಗಿದೆ. ಕೆಂಪಿರುವೆಲ್ಲ ಮುತ್ಕೊಬಿಟ್ಟಿದೆ. ಬಾಬಾ ಬೇಗ. ಅಯ್ಯಯ್ಯ ಇರ್ರಿ ತಗ ಅವನ್ ಮಕ್ಕಿಡು ನುಂಗ್ಲಿ. ತಗೊಳ ತಿನ್ನ. ಏಯ್ ಗೋಡಂಬಿ ದ್ರಾಕ್ಷಿ ತುಪ್ಪ ಎಲ್ಲವೂ ಹಾಕಿದ್ಯಾ? ಜಾಸ್ತಿನೇ ಹಾಕಿದೀನಿ. ಹಂಗಾರೆ ಕಿತ್ಕೋ. ಕಿತ್ಕೊಳ್ಳೋ. ಒಬ್ಬೊಬ್ರಿಗೆ ಆಗ್ತದೆ, ಒಬ್ಬೊಬ್ರಿಗೆ ಆಗಲ್ಲ. ಏನು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮರ್ಯಾದೆ ಏನೋ. ನಿನ್ ಹೊಟ್ಟೆ ಪಾಡ್ಗಿಂತ ನಮ್ಮ ಫ್ಯಾಮಿಲಿ ರೆಪ್ಯುಟೇಷನ್ ಮುಖ್ಯಕ್ಕಲ್ಲ. ಪ್ಲೀಸ್ ಕೊಡು. ಕಿತ್ಕೊಳಕ್ ಯಾವ ರೆಪ್ಯುಟೇಷನ್ ಅಲ್ಲ. ಕೊಡ್ಲಾ ಅಮ್ಮ? ಇನ್ನೊಬ್ರು ಬಂದ್ರೆ ಕೊಡೋದ್ ಬೇಕಾಯ್ತದೆ. ಅಂತ ನನ್ನ ಮಕ್ಕಳು ಫ್ಯಾಮಿಲಿಗೆ ಬಂದು ಪಾಪ ಮಗು ಏನೂ ತಿಂದಿಲ್ಲ. ಸಂಕೋಚ ಸ್ವಭಾವ ಅನ್ಸತ್ತೆ. ಯಾಕಪ್ಪ ಏನು ತಿನ್ಲೇ ಇಲ್ಲ? ಹೊಟ್ಟೆ ತುಂಬಿತ್ತು. ಏನ್ ಕೆಲಸ ಮಾಡ್ತೀಯಪ್ಪ ನೀನು? ಬ್ಯಾಂಕ್ ಕ್ಲರ್ಕು. ಕ್ರಾಕ? ಕ್ಲರ್ಕು. ಬ್ಯಾಂಕ್ ಅವ್ರು 25% ಬಡ್ಡಿ ಕೊಡ್ತೀನಿ ಅಂತ ಸುಳ್ಳು ಹೇಳಿ ನನ್ನ ಮಗನ ಕೈಯಿಂದ ನನ್ನ ಅಕೌಂಟ್ಗೆ ದುಡ್ಡು ಕಳ್ತೀಯ ಅಂತ ಬಡ್ಡಿ ಮಗ ನೀನ ತಾನೆ? ಕರೆಕ್ಟಾಗಿ ಹೇಳಿದೆ ಕಣಪ್ಪ. ಪಾಪ ನಿಮ್ಮಪ್ಪ ಬ್ಯಾಂಕ್ ಹತ್ರ ಹೋಗಿದ್ರಂತೆ ಕಣೋ, ಮಕ್ಕುಗಲ್ ಕಳ್ಸವ್ರೆ. ನಿಮ್ಮಪ್ಪ ಅಲ್ಲಿಂದನೇ ಹತ್ಕೊಂಡು ಬಂದ್ರು. ಏಯ್ ಆ ಮಾತಲ್ಲ ಈಗ ಯಾಕೆ ಬಿಡ. ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗಲ್ತಂತಾರಲ್ಲ ಹಂಗೆ. ಏನು ದೊಡ್ಡ ಜಮೀನ್ದಾರ ಇವನು. ಕರೆಕ್ಟಾಗಿ ಗೆಸ್ ಮಾಡಿದೆ ಕಣಮ್ಮ. ನಾನು ಹಾಳಾಯ್ತಿರೋದೆ ಇವನಿಂದ. ಅಯ್ಯೋ ಏನು ಕರೆಕ್ಟಾಗಿ ಹೇಳಿದ್ಲ? ಲೆಕ್ಕ ಹೇಳ್ಬೇಕು ಅಂದ್ರೆ ಇವನಿಂದನೇ ನಾನು ಕುಡಿಯೋದು ಸಿಗರೇಟ್ ಸೇರ್ತಾ ಇರೋದು. ಮುಚ್ಚಲ ಬಾಯಿ ಚಂಗುಲಿ. ಟಿವಿಲಿ ಆ ಸಿಗರೆಟ್ ಅಡ್ವರ್ಟೈಸ್ಮೆಂಟ್ ಬಂದ್ರೆ ನನ್ನ ಮಗ ನೋಡಕ್ಕಾಗದೆ ಟಾಯ್ಲೆಟ್ಗೆ ಎದ್ದೋಗ್ತಾನೆ. ಇಲ್ಲಾಂದ್ರೆ ಟೀ ಕುಡ್ಕೊ ಬರ್ತೀನಿ ಇರಮ್ಮ ಅಂತ ಓಡ್ ಬರ್ತಾನೆ. ಅಂತ ಕಂದ ನನ್ನ ಮಗ ಗೊತ್ತಾ? ಅಯ್ಯೋ ನಿಮ್ ಕಂದ ಟೀ ಕುಡಿಕೆ ಬಾತ್ರೂಮ್ಗೆ ಹೋಗುದು ಸುಮ್ನೆ ಅಲ್ಲ, ದಮ್ ಮಾಡಿಕ್ ಹೋಗುದು. ಏಯ್ ನನ್ನ ಕೂಸ್ ಬಗ್ಗೆ ಏನಾದರೂ ಮಾತಾಡಿದ್ರೆ ಏನ್ ಮಾಡಿರಿ? ಏ ನಡಿಯೋ, ಕೊಬ್ಬರಿ ಮಿಠಾಯಿ ತಿನ್ನಂತೆ. ತಿಂಡಿ ತಿಂದಿಯೋ? ನಡಿಯಪ್ಪ ನಡಿಯೋ. ಚಿನ್ನ ಕಜ್ಜಾಯ ಮಗ ಪಾಪ